ರಾಜ್ಯಾದ್ಯಂತ ಹಲ್ಚಲ್ ಹೆಬ್ಬಿಸಿದಂತಹ ಪೆನ್ ಡ್ರೈವ್ ಪ್ರಕರಣ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ರಿಲೀಸ್ ಆಗ್ತಾ ಇದ್ದಾರಾ? ಪ್ರಜ್ವಲ್ ರೇವಣ್ಣ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆಯಾ? ಪ್ರಜ್ವಲ್ ರೇವಣ್ಣ ಎನಿ ಟೈಮ್ ಎನಿ ಮೂಮೆಂಟ್ ಯಾವಾಗ ಬೇಕಾದರೂ ಕೂಡ ರಿಲೀಸ್ ಆಗುವಂತಹ ಒಂದು ಸಾಧ್ಯತೆ ಇದೆ. ಹೀಗಂತ ಭವಿಷ್ಯ ನುಡಿದಿದ್ದು MLC ಸೂರಜ್ ರೇವಣ್ಣ. ಎಸ್, ರಾಜ್ಯಾದ್ಯಂತ ಹಲ್ಚಲ್ ಹೆಬ್ಬಿಸಿದಂತಹ ಪೆನ್ ಡ್ರೈವ್ ಪ್ರಕರಣ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎನಿ ಟೈಮ್ ಎನಿ ಮೂಮೆಂಟ್ ಯಾವಾಗ ಬೇಕಾದರೂ ಕೂಡ ರಿಲೀಸ್ ಆಗಬಹುದು. ಪ್ರಜ್ವಲ್ ರಿಲೀಸ್ಗೆ ಕೌಂಟ್ ಡೌನ್ ಕೂಡ ಈಗ ಶುರುವಾಗಿರುವಂತಹದ್ದು. ಎಸ್, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಒಂದು ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸೂರಜ್ ರೇವಣ್ಣ ಅವರು ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಪ್ರಜ್ವಲ್ ರೇವಣ್ಣ ರಿಲೀಸ್ ಆಗ್ತಾರೆ. ಹೊಳೆನರಸೀಪುರದ ಚಾಕೇನಹಳ್ಳಿ ಗ್ರಾಮದಲ್ಲಿ ಭವಿಷ್ಯ ನುಡಿದಂತಹ ಸೂರಜ್ ರೇವಣ್ಣ ಇವತ್ತಿಗೆ ಪ್ರಪಂಚ ಮುಗಿದು ಹೋಗಿಲ್ಲ, ಮುಂದಕ್ಕೂ ಕೂಡ ರಾಜಕೀಯ ಏನು ಅನ್ನೋದು ನನಗೆ ಗೊತ್ತಿದೆ. ಹೀಗಂತ ಸೂರಜ್ ರೇವಣ್ಣ ಅವರು ಹೇಳಿರುವಂತಹದ್ದು. 4-5 ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ, ಹೀಗಂತ ಸೂರಜ್ ರೇವಣ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿದ್ದು ಹೋಗುತ್ತೆ, ಕಾಂಗ್ರೆಸ್ಗೆ ಹೋಗಿರುವವರ ಕತೆ ಏನಾಗುತ್ತೆ? ಸರ್ಕಾರ ಬಿದ್ದು ಹೋದ್ರೆ ಅಂದುಕೊಳ್ಳೋಣ, ಆಗ HD ರೇವಣ್ಣ ಅವರಿಗೆ ಜೈಕಾರ ಅಂತಾರೆ. ಎಸ್, ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಒಂದು ಪ್ರಕರಣ ಅದು ಯಾವುದಾದ್ರೂ ಇದೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ. ಈ ಒಂದು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ. ಆದರೆ ಪ್ರಜ್ವಲ್ ರೇವಣ್ಣ ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋ ಒಂದು ಸುದ್ದಿ ಪ್ರತಿದಿನ ಕಾಡ್ತಾ ಇತ್ತು. ಈಗ ಅದಕ್ಕೆ ಟೈಮ್ ಕೂಡ ಬಂದಿರುವಂತಹದ್ದು. ಅಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಒಂದು ಬಾಂಬನ್ನು ಸಿಡಿಸಿದ್ದಾರೆ. 4-5 ತಿಂಗಳೊಳಗೆ ಸರ್ಕಾರ ಬಿದ್ದು ಹೋಗುತ್ತೆ, ಜೊತೆಗೆ ಇನ್ನೊಂದು ತಿಂಗಳಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಜೈಲಿನಿಂದ ರಿಲೀಸ್ ಆಗ್ತಾರೆ. ಹೀಗಂತ ಸೂರಜ್ ರೇವಣ್ಣ ಅವರು ಹೊಳೆನರಸೀಪುರದ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಬಿದ್ದೋದ್ರೆ ರೇವಣ್ಣ ಅವರಿಗೆ ನೀವು ಜೈಕಾರ ಹಾಕ್ತೀರಾ, ಹೀಗಂತ ಸೂರಜ್ ರೇವಣ್ಣ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಹಾಗಾದರೆ ಸೂರಜ್ ರೇವಣ್ಣ ಅವರು ಯಾವ ಅರ್ಥದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ಸರ್ಕಾರ ಬೀಳುವಂತಹ ಒಂದು ಮುನ್ಸೂಚನೆ ಸೂರಜ್ ರೇವಣ್ಣ ಹಾಗೂ ಅವರ ಕುಟುಂಬಕ್ಕೆ ಏನಾದರೂ ಸಿಕ್ಕಿದೆಯಾ? ಸೊ ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಹಲ್ಲೋಲ ಕಲ್ಲೋಲ ಎಬ್ಬಿಸುವಂತಹ ಒಂದು ಸ್ಟೇಟ್ಮೆಂಟ್. ಇನ್ನು 4-5 ತಿಂಗಳೊಳಗೆ ಸರ್ಕಾರ ಬಿದ್ದು ಹೋಗುತ್ತೆ, ಹೀಗಂತ ಸೂರಜ್ ರೇವಣ್ಣ ಅವರು ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೊಂದು ತಿಂಗಳಲ್ಲಿ ಅವರು ರಿಲೀಸ್ ಆಗ್ತಾರೆ, ಅದರಲ್ಲಿ ಡೌಟೇ ಬೇಡ, ಹೀಗಂತ ಸೂರಜ್ ರೇವಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು.